ಬಿಬಿಎಂಪಿಯನ್ನು ಜಿಬಿಎ ಮಾಡಲಾಯಿತು, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಈಗ ಅದೇ ಒಂದು ಹೆಸರಲ್ಲಿ ಮೂಲ ನಿವಾಸಿಗಳನ್ನು ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಬರ್ತಾ ಇದೆ. ಬಿಬಿಎಂಪಿ ವಿಭಜನೆ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಕಿಡಿಯನ್ನು ಕಾರ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೆಸರಲ್ಲಿ ಮೂಲ ನಿವಾಸಿಗಳನ್ನು ಕಡೆಗಣನೆ ಮಾಡಲಾಗ್ತಾ ಇದೆ ಅಂತ. ಆರ್ಥಿಕ ಅಸಮಾನತೆ, ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ ಜಿಬಿಎ ಕಡೆಯಿಂದ. ದೆಹಲಿಯಲ್ಲೂ 3 ಪಾಲಿಕೆ ಮಾಡಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಂತೆ ಮತ್ತೆ ಒಂದೇ ಪಾಲಿಕೆ ಮಾಡಿದ್ರು. ಅಲ್ಲಿ ಬೆಂಗಳೂರಿಗಿಂತ ಹೆಚ್ಚು ಜನರಿರುವ ಕಡೆ ಒಂದೇ ಪಾಲಿಕೆ ಮಾಡುವುದಕ್ಕಿಂತ ವಲಯ ಹೆಚ್ಚಿಸಲು ಸಲಹೆಯನ್ನು ಕೊಡಲಾಗ್ತಾ ಇದೆ. 5 ಪಾಲಿಕೆಯಿಂದ ತೆರಿಗೆ ಸಂಗ್ರಹದಲ್ಲೂ ತಾರತಮ್ಯ ಆಗತ್ತೆ. ಪ್ರಾದೇಶಿಕ ಅಸಮಾನತೆಗೂ ಪಾಲಿಕೆ ವಿಭಜನೆ ಕಾರಣ ಆಗುತ್ತೆ ಅಂತ ಬಿಬಿಎಂಪಿ ವಿಭಜನೆ ವಿರುದ್ಧ ಬಿಜೆಪಿ ನಾಯಕರು ಕಿಡಿಯನ್ನು ಕಾರ್ತಾ ಇದ್ದಾರೆ. ಜಿಬಿಎ ಹೆಸರಲ್ಲಿ ಮೂಲ ನಿವಾಸಿಗಳನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಆರ್ಥಿಕ ಅಸಮಾನತೆ, ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ ಜಿಬಿಎ ಕಡೆಯಿಂದ ಅಂತ. ದೆಹಲಿಯಲ್ಲೂ ಇದೇ ರೀತಿ ಒಂದು ಎಡವಟ್ಟಾಗಿತ್ತು. 3 ಪಾಲಿಕೆ ಮಾಡಿಕೊಂಡು ಸಮಸ್ಯೆ ಹೆಚ್ಚಾಗ್ತಾ ಇದ್ದಂತೆ ಒಂದೇ ಪಾಲಿಕೆಯನ್ನು ಮಾಡಿಕೊಂಡ್ರು. ಮತ್ತೆ ಅದೇ ರೀತಿ ಈಗ ಜಿಬಿಎ ಮಾಡ್ತಾ ಇರುವಂಥದ್ದು ಕೆಲಸ, ಪಾಲಿಕೆಗಳನ್ನು ಹೆಚ್ಚು ಮಾಡುವಂಥ ಕೆಲಸ ಮಾಡ್ತಾ ಇದ್ದೆ. ಯಾವ್ಯಾವ ನಗರದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಅಲ್ಲಿ ಯಾವ ರೀತಿಯಾಗಿ ಪಾಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು ತಾವು ನೋಡಬಹುದು. ಅದೇ ರೀತಿಯಲ್ಲಿ ಇಲ್ಲಿ ಪಾಲಿಕೆ ಹೆಚ್ಚು ಮಾಡೋದಕ್ಕಿಂತ ವಲಯಗಳ ಬಗ್ಗೆ ಗಮನ ಹರಿಸಬೇಕು. ಆವಾಗ ಈ ರೀತಿಯಾದಂಥ ಅಸಮಾನತೆಗಳಾಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ. ಮತ್ತು ತೆರಿಗೆ ಸಂಗ್ರಹದಲ್ಲೂ ಕೂಡ ತಾರತಮ್ಯಗಳಾಗಲ್ಲ, ಪ್ರಾದೇಶಿಕ ಅಸಮಾನತೆ ಆಗಿಬಿಡುತ್ತೆ ಈ ರೀತಿಯಾಗಿ ಪಾಲಿಕೆ ವಿಭಜನೆಯನ್ನು ಮಾಡಿದ್ರೆ. ಇದಕ್ಕೋಸ್ಕರ ಇವರು ಮಾಡ್ತಾ ಇರುವಂಥದ್ದು ಬಿಜೆಪಿಯವರು ಕಿಡಿಯನ್ನು ಕಾರ್ತಾ ಇದ್ದಾರೆ ಜಿಬಿಎ ವಿರುದ್ಧ. ಜಿಬಿಎ ಅಂತ ಮಾಡಿಕೊಂಡು ಈ ರೀತಿಯಾಗಿ ಡಿವೈಡ್ ಏನು ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಆರ್ಥಿಕ ಅಸಮಾನತೆ ಬರುತ್ತೆ, ರಿಯಲ್ ಎಸ್ಟೇಟ್ ಮಾಫಿಯಾಗಳಾಗತ್ತೆ. ಹೀಗಾಗಿ ಇದರ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ವಲಯವಾರು ತಾವು ಗಮನ ಹರಿಸಬೇಕಾಗತ್ತೆ ಪಾಲಿಕೆಗಳನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕಿಂತ, ಈ ರೀತಿಯಾಗಿ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಈ ಹಿಂದೆ ಡೆಲ್ಲಿ ಕೂಡ ಇದೇ ರೀತಿಯಾಗಿ ಒಂದು ಪ್ರಾಬ್ಲಮ್ ಮಾಡಿಕೊಂಡಿತ್ತು. 3 ಪಾಲಿಕೆ ಮಾಡಿ ಸಮಸ್ಯೆ ಹೆಚ್ಚಾಗ್ತಾ ಇದ್ದಂತೆ ಅವರು ಕೂಡ ಮತ್ತೆ ವಾಪಸ್ 1 ಪಾಲಿಕೆ ಮಾಡಿಕೊಂಡಿತ್ತು. ಪಾಲಿಕೆ ಆಡಳಿತ ಅನ್ಯ ಭಾಷಿಗರ ಪಾಲಾಗುವಂಥ ಆತಂಕ ಇದೆ. ಕೇಂದ್ರ ಪಾಲಿಕೆ ವ್ಯಾಪ್ತಿ ಉರ್ದು, ತಮಿಳು ಭಾಷಿಗರು ಹೆಚ್ಚಿದ್ದಾರೆ. ದಕ್ಷಿಣ ಪಾಲಿಕೆ ಉರ್ದು ಮತ್ತು ತೆಲುಗು ಮತ್ತು ಕನ್ನಡಿಗರು. ಪೂರ್ವ ಪಾಲಿಕೆ ತೆಲುಗು ಮತ್ತು ಉತ್ತರ ಭಾರತೀಯ. ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾತ್ರ ಹೆಚ್ಚು ಕನ್ನಡಿಗರಿದ್ದಾರೆ. ಬಿಬಿಎಂಪಿ ವಿಭಜನೆಯಿಂದ ಅನ್ಯ ಭಾಷಿಗರು ಮೇಯರ್ ಆಗಿಬಿಡ್ತಾರಾ ಅನ್ನುವಂಥ ಒಂದು ಚರ್ಚೆ. ಬೆಂಗಳೂರಿನಲ್ಲಿ ತಮಿಳು, ಉರ್ದು ಭಾಷಿಗಳ ದಬ್ಬಾಳಿಕೆ ಆಗ್ತಾ ಇದೆಯಾ? ಹಾಗಾದ್ರೆ ಪಾಲಿಕೆ ಆಡಳಿತ ಅನ್ಯ ಭಾಷಿಗರ ಪಾಲಾಗುವಂಥ ಆತಂಕ ಇದೆ. ಏನಿ ಒಂದು 5 ಪಾಲಿಕೆ ಇದೆ, ಅದರಲ್ಲಿ ಸೆಂಟ್ರಲ್ ಪಾಲಿಕೆಯಲ್ಲಿ ಉರ್ದು ಮತ್ತು ತಮಿಳು ಭಾಷಿಗರು ಹೆಚ್ಚಾಗಿದ್ದಾರೆ. ದಕ್ಷಿಣ ಪಾಲಿಕೆಯಲ್ಲಿ ಉರ್ದು ಮತ್ತು ತೆಲುಗು ಮತ್ತು ಕನ್ನಡಿಗರು. ಪೂರ್ವ ಪಾಲಿಕೆ ತೆಲುಗು ಮತ್ತು ಉತ್ತರ ಭಾರತೀಯ. ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾತ್ರ ಹೆಚ್ಚು ಕನ್ನಡಿಗರಿರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಪಾಲಿಕೆ ಹೆಚ್ಚಾದಂತೆ ಅನ್ಯ ಭಾಷಿಗರ ದಬ್ಬಾಳಿಕೆ ಹೆಚ್ಚಾಗತ್ತ. ಜೊತೆಗೆ ಮೇಯರ್ ಸ್ಥಾನವನ್ನು ಅನ್ಯ ಭಾಷಿಗರು ಅಲಂಕರಿಸಿಬಿಟ್ರೆ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಬಿಜೆಪಿಗರ ಆಕ್ರೋಶ ಆಗಿರುವಂಥದ್ದು. ಯಾವ್ಯಾವ ಪಾಲಿಕೆಯಲ್ಲಿ ಎಷ್ಟೆಷ್ಟು ತೆರಿಗೆ ಸಂಗ್ರಹ ಆಗಬಹುದು ಅನ್ನುವಂಥದ್ದನ್ನು ನೋಡೋದಾದರೆ ನಾವು ಕೇಂದ್ರ ಪಾಲಿಕೆಯಲ್ಲಿ 400 ಕೋಟಿ ತೆರಿಗೆ ಸಂಗ್ರಹ ಆಗುತ್ತೆ. ಉತ್ತರ ಪಾಲಿಕೆಯಲ್ಲಿ 600 ಕೋಟಿ ಸಂಗ್ರಹ ಆಗುತ್ತೆ. ಇನ್ನು ಸೌತ್ ದಕ್ಷಿಣ ಪಾಲಿಕೆಯಲ್ಲಿ 700 ಕೋಟಿ, ಪೂರ್ವ ಪಾಲಿಕೆಯಲ್ಲಿ 1500 ಕೋಟಿ ಮತ್ತು ಪಶ್ಚಿಮ ಪಾಲಿಕೆಯಲ್ಲಿ 600 ಕೋಟಿ. ಓನ್ಲಿ ಇನ್ ದ ವೆಸ್ಟ್ ಪಶ್ಚಿಮ ಪಾಲಿಕೆಯಲ್ಲಿ ಮಾತ್ರ ಕನ್ನಡಿಗರು ಹೆಚ್ಚಾಗಿರುವಂಥದ್ದು. ಅದರಲ್ಲಿ ಬರೀ 600 ಕೋಟಿ ತೆರಿಗೆ ಸಂಗ್ರಹ ಇದೆ. ಬೇರೆದಕ್ಕೆ ಹೋಲಿಸಿದ್ರೆ ಪೂರ್ವ ಪಾಲಿಕೆಯಲ್ಲೇ ಹೆಚ್ಚಾಗಿ ಇರುವಂಥದ್ದು, ವೇರಿನ್ ಅಲ್ಲಿ ತೆಲುಗು, ಉರ್ದು ಭಾಷಿಗರ ಪ್ರಾಬಲ್ಯ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಆಕ್ರೋಶ. ಶತಾಯಗತಾಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್
ಕಾಂಗ್ರೆಸ್ ಪಕ್ಷ ಹೇಗಾದರೂ ಮಾಡಿ BBMPನ ತನ್ನ ಹಿಡಿತಕ್ಕೆ ತಗೊಳ್ಳೇಬೇಕು ಅನ್ನೋ ಒಂದು ಉಮೇದಿ ಇಟ್ಕೊಂಡು ಇವತ್ತು ಕನ್ನಡಿಗರನ್ನ ಮೂಲೆ ಗುಂಪು ಮಾಡುವಂಥ ಕನ್ನಡಿಗರನ್ನ ಅನಾಥರನ್ನಾಗಿ ಮಾಡೋ, ವಿಶೇಷವಾಗಿ ಬೆಂಗಳೂರಿನ ಮೂಲ ನಿವಾಸಿಗಳನ್ನ ಇಲ್ಲಿ ಅನಾಥರನ್ನಾಗಿ ಮಾಡುವಂಥ ಒಂದು ದೊಡ್ಡ ಷಡ್ಯಂತ್ರವನ್ನು ರೂಪಿಸಿರ್ತಕ್ಕಂಥದ್ದು, ಕಾನೂನು ಬಾಹಿರವಾದಂಥ ಒಂದು ಕೆಲಸವನ್ನು ಅವೈಜ್ಞಾನಿಕವಾಗಿ ವಿಭಜನೆ ಮಾಡಿರ್ತಕ್ಕಂಥ ನಮ್ಮ ಕಣ್ಣು ಮುಂದೆ ಇದೆ. ಒಂದು 3,40,00,000 ಜನಸಂಖ್ಯೆ ಇರತಕ್ಕಂಥ ದೆಹಲಿ ಕಾರ್ಪೊರೇಷನ್ ಇರ್ಬೋದು, 2,17,00,000 ಜನಸಂಖ್ಯೆ ಇರತಕ್ಕಂಥ ಮುಂಬೈ ಸಿಟಿ ಕಾರ್ಪೊರೇಷನ್ ಇರ್ಬೋದು, 1,56,00,000 ಜನಸಂಖ್ಯೆ ಇರತಕ್ಕಂಥ ಕೋಲ್ಕತ್ತಾ ಮಹಾನಗರ ಪಾಲಿಕೆ ಇರ್ಬೋದು, ಹಾಗೆ 1,22,00,000 ಜನಸಂಖ್ಯೆ ಇರತಕ್ಕಂಥ ಚೆನ್ನೈ, ಹಾಗೆ 1,12,00,000 ಜನಸಂಖ್ಯೆ ಇರತಕ್ಕಂಥ ಹೈದರಾಬಾದ್ ನಗರ. ಇದೆಲ್ಲ ದೇಶದ ಮಹಾನಗರಗಳಲ್ಲೆಲ್ಲ ಒಂದೊಂದೇ ಮಹಾನಗರ ಪಾಲಿಕೆ ಇದ್ದಾಗ 1,40,00,000 ಜನಸಂಖ್ಯೆ ಇರತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಇವರು 5 ಭಾಗಗಳನ್ನಾಗಿ ಮಾಡುವಂಥದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅದರಲ್ಲಿ ಎದ್ದು ಕಾಣುವಂಥದ್ದು ಅವರ ಸ್ವಾರ್ಥ ಮತ್ತು ಶತಾಯಗತಾಯ ಇಲ್ಲಿ ಆಡಳಿತವನ್ನು ಹಿಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ಮೂಲ ಮತದಾರರು ಯಾರನ್ನ, ಯಾವ ಅಲ್ಪಸಂಖ್ಯಾತರನ್ನ ಇವರು ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ತಿಳ್ಕೊಂಡಿದ್ದಾರೆ, ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅವರು ವಾಸ ಮಾಡ್ತಾ ಇರ್ತಕ್ಕಂಥ ಪ್ರದೇಶಗಳನ್ನು ಎಲ್ಲ ಪಾಲಿಕೆಗಳಲ್ಲಿ ಬಲವಂತವಾಗಿ ತುರ್ಕಿ ಶತಾಯಗತಾಯ ತಾವು 5 ಪಾಲಿಕೆಗಳಲ್ಲಿ ಅಧಿಕಾರ ಹಿಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಮಹಾನಗರವನ್ನು ಛಿದ್ರ ಮಾಡಿ ಕೆಂಪೇಗೌಡರ ಆಸೆಗಳಿಗೆ, ಕನಸುಗಳಿಗೆ ತಣ್ಣೀರು ಹಚ್ಚುವಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಇವರು ಮಾಡಿರ್ತಕ್ಕಂಥ ಈ ಒಂದು ಕನ್ನಡ ಹಿಂದೂ ವಿರೋಧಿ ನಿಲುವಿನಿಂದ ಇಲ್ಲಿ ಆಗಿರ್ತಕ್ಕಂಥದ್ದು ಕೇಂದ್ರ ಪಾಲಿಕೆ ಸಂಪೂರ್ಣವಾಗಿ 90% ಉರ್ದು, 10% ತಮಿಳುಮಯ ಆಗಿರ್ತಕ್ಕಂಥ ಪಾಲಿಕೆ ಆಗಿರ್ತಕ್ಕಂಥದ್ದು. ಹಾಗೆ ಉತ್ತರ ಪಾಲಿಕೆ ಸಂಪೂರ್ಣವಾಗಿ ಉರ್ದು ಮತ್ತು ತೆಲುಗುಮಯ ಆಗಿರ್ತಕ್ಕಂಥದ್ದು. ದಕ್ಷಿಣ ಪಾಲಿಕೆ ಸಂಪೂರ್ಣವಾಗಿ ಉರ್ದು, ತೆಲುಗು ಮತ್ತು ಭಾಗಶಃ ಕನ್ನಡಮಯ ಆಗಿರ್ತಕ್ಕಂಥದ್ದು. ಪೂರ್ವ ಪಾಲಿಕೆ ಸಂಪೂರ್ಣವಾಗಿ ತೆಲುಗು ಮತ್ತು ಉತ್ತರ ಭಾರತೀಯ ಭಾಷಾಮಯ ಆಗಿರ್ತಕ್ಕಂಥದ್ದು. ಅದ್ರ ಜೊತೆ ಕೇವಲ ಪಶ್ಚಿಮ ಪಾಲಿಕೆ ಮಾತ್ರ ಕನ್ನಡಮಯ ಪ್ರದೇಶವಾಗಿ ಪಾಲಿಕೆಗಳಾಗಿ ರೂಪುಗೊಳ್ಳುವಂಥದ್ರಲ್ಲಿ ಆ ರೀತಿ ಇವರು ವಿಧಾನಸಭಾ ಕ್ಷೇತ್ರಗಳನ್ನು ಹರಿದು ಹಂಚಿ ಮಾಡಿರ್ತಕ್ಕಂಥ